ಕಾಂಗ್ರೆಸ್ ಇತಿಹಾಸವನ್ನ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ. ಇವತ್ತು ನಮ್ಮ ದೇಶಪಾಂಡೆ ಅವರು ಮತ್ತು ಮೊಳಕಾಲ್ ವೈದ್ಯರವರು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮಗಳಿಗೆ ಪ್ರಸ್ತಾವನೆಯನ್ನ ಮಾಡಿದ್ರು. ಆ ಮಾಡಂತ ಸಂದರ್ಭದಲ್ಲಿ ದೇಶಪಾಂಡೆ ಅವರು ನಿಮ್ಮ ಹತ್ರ ಒಂದು ಕೆಲವು ಮಾತು, ಒಂದು ಪ್ರಶ್ನೆ ಕೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ನಾನು ಯಾಕೆ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಮನ್ನೆಲ್ಲ ಗಮನಿಸ್ತಾ ಇದ್ದೆ. ಹೆಣ್ಣು ಮಕ್ಕಳು ಮಾತ್ರ ಉತ್ತರ ಹೇಳ್ತಾ ಇದ್ರು, ಗಂಡು ಮಕ್ಕಳು ಉತ್ತರ ಹೇಳಲಿಲ್ಲ. ಅದಕ್ಕೆ ನಂಗೆ ಸ್ವಲ್ಪ ಅನುಮಾನ ಇದೆ. ನಾಥ್ ಕೇಂದ್ರ ಉತ್ತರ ಕನ್ನಡ ಜನ ನನ್ನ ಮಾತು ಅವ್ರು ಕೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ಬಿಜೆಪಿಯವರು ಹೋದ ಎಲೆಕ್ಷನ್ ಅಲ್ಲಿ ಎಲ್ಲ ಕಾಂಗ್ರೆಸ್ ಅವರು ಮತ್ತು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ, ವಿದೇಶದಲ್ಲಿ ಎಲ್ಲ ಹಣ ಇಟ್ಬಿಟ್ಟಿದ್ದಾರೆ, ನಮ್ಗೆ ಅಧಿಕಾರ ಕೊಡಿ, ಅಧಿಕಾರ ಕೊಟ್ಟದ ದಿನ ಒಂದು ತಿಂಗಳ ಒಳಗಡೆ ಎಲ್ಲ ವಿದೇಶದಿಂದ ಕಪ್ಪಣ ತಗೊಬಂದ್ಬಿಡ್ತೀವಿ, ಕಪ್ಪಣ ತಂದು ಜನ್ಧನ್ ಅಕೌಂಟ್ ಮಾಡ್ತೀವಿ, ನಿಮ್ಮ ಅಕೌಂಟ್ಗೆಲ್ಲ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಅದನ್ನ ನಿಜನ ಸುಳ್ಳ ಅಂತ ಕೇಳಿದ್ರು. ಪಾಪ ಕೆಲವು ಹೆಣ್ಮಕ್ಳು ಮಾತ್ರ ಇಲ್ಲ ಅಂದ್ರು, ಗಂಡಸರು ಒಬ್ರು ಕೈ ಎತ್ತಲಿಲ್ಲ. ಅಂದ್ರೆ ನಿಮ್ಗೆ ಏನೋ ದುಡ್ಡು ಬಂದಿದೆ ಅಂತ ಕಾಣ್ತದೆ. ದುಡ್ಡು ಬಂದಿದ್ಯಾ? ನೋಡಿ ಈಗಿಲ್ಲ ಅಂತ ಹೇಳ್ತಾರೆ. ದೇಶಪಾಂಡೆ ಅವ್ರು ಹೇಳಿದಾಗ ಯಾಕೆ ಸುಮ್ಮನೆ ಕೂತೀರಿ ನೀವು? ಏನೋ ನನಗೆ ಅನುಮಾನ ಬಂದ್ಬಿಡ್ತು. ನಾರ್ತ್ ಕೇಂದ್ರಾಗ ಏನಾದ್ರು ಸಪ್ರೇಟು, ಈ ಶೈಲ್ಗೆ ಈ ಮೊಳಕಾಲ್ಗೆ ಏನಾದ್ರು ಸಪ್ರೇಟ್ ಆಗಿ ಬಂತೇನಪ್ಪ? ನಿನ್ಗೆ ಭೀಮಣ್ಣ ನಿನ್ಗೇನೋ ಬಂತ? ಹೋಟ್ಲ್ ಕಟ್ಟಿದ್ಯಾ? ಬಂದಿಲ್ಲಂತೆ. ಓಕೆ, ಸದ್ಯ ಈಗ ಕರೆಕ್ಟಾಗಿ ನಿಜ ಹೇಳ್ತಾ ಇದ್ದೀರಿ. ಆಯ್ತು ಬಿಡಿ, ಇನ್ನು ನಾ ಬೇರೆ ವಿಚಾರಕ್ಕೆ ನಾನು ಹೋಗುದಿಲ್ಲ. ಇವತ್ತು ತಮ್ಗೆ ಯಾರಿಗೂ ಅನುಕೂಲ ಆಗ್ಲಿಲ್ಲ. ಓಲಿ ರೈತರು ಇದ್ದೀರಿ, ರೈತರು, ನಮ್ಮ ರೈತರು ಈ ಭಾಗದಲ್ಲೆಲ್ಲ ಕಷ್ಟಪಟ್ಟು ಬೆಳೀತಾ ಇದ್ದೀರಿ. ಈ ರೈತಿಗೆ ಸಂಬಳ ಇಲ್ಲ, ರೈತಿಗೆ ಪ್ರಮೋಷನ್ ಇಲ್ಲ, ರೈತಿಗೆ ಪೆನ್ಷನ್ ಇಲ್ಲ, ರೈತಿಗೆ ಲಂಚ ಇಲ್ಲ, ರೈತಿಗೆ ರಿಟೈರ್ಮೆಂಟ್ ಇಲ್ಲ. ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಬಂದಂತ ಬೆಲೆಗಳಿಗೆ ಡಬಲ್ ಬೆಲೆ ಕೊಡಿಸ್ತೀನಿ ಅಂತ ಅಂದ್ರು. ಏನಾದ್ರು ಬಂತಾ? ಡಬಲ್ ಆಯ್ತಾ? ಏನಿಲ್ಲ. ಉದ್ಯೋಗ ಅಂತೂ ಇಲ್ವೇ ಇಲ್ಲ ಬಿಡಿ. ನಾನೆಲ್ಲ ವಿಚಾರಿಸ್ಕೊಂಡೆ, ಬಂದ ತಕ್ಷಣ ಕೇಳಿದೆ, ಯಾರಿಗೂ ಉದ್ಯೋಗಗಳಿಲ್ಲ. ನೀವು ಕೇಳಬೇಕು ಇಷ್ಟೇ, ಏಂತಕ್ಕೆ ಬಿಜೆಪಿಗೆ ವೋಟ್ ಹಾಕ್ಬೇಕು? ವೋಟ್ ಹಾಕ್ಬೇಕಾರೆ ಏನಾದ್ರು ಒಂದು ಅನುಕೂಲ ಆಗ್ಬೇಕಲ್ಲ. ಈಗ ಗ್ರಾಮ ಪಂಚಾಯತಿ ಮೆಂಬರ್ ಮಾಡ್ತೀವಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡ್ತೀವಿ, MLA ಮಾಡ್ತೀವಿ, MP ಮಾಡ್ತೀವಿ, ಒಂದು ಸರ್ಕಾರ ತರ್ತೀವಿ. ಏನೋ ನಮ್ಗೆ ಅನುಕೂಲಕ್ಕೆ ಏನಾದ್ರು ಆಗ್ಬೇಕಲ್ಲ. ಓಲಿ ಊರಿಗೆ ಅನುಕೂಲ ಆಗ್ಬೇಕು, ಇಲ್ಲ ವೈಯಕ್ತಿಕವಾಗಿ ಅನುಕೂಲ ಆಗ್ಬೇಕು. ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಬದಲಾವಣೆ ಆಗ್ಬೇಕಲ್ಲ. ಅಂತದ್ ಏನಾದ್ರು ಆಗಿದೆಯಾ ಬದಲಾವಣೆ? ಏನು ಬದಲಾವಣೆ ಆಗ್ಲಿಲ್ಲ. ಇದನ್ನ ನೋಡಿ ಕಾಂಗ್ರೆಸ್ ಪಕ್ಷ ಯಾತ್ರೆ ಮಾಡಿದ್ರು, ನಾವು ಸ್ವಾತಂತ್ರ್ಯ ಯಾತ್ರೆ ನಾವು ಮಾಡ್ದೋ, ಮೇಕೆದಾಟ್ ಪಾದಯಾತ್ರೆ ಮಾಡ್ದೋ, ಪ್ರಜಾಧ್ವನಿ ಯಾತ್ರೆ ಮಾಡ್ದೋ, ಜನಧ್ವನಿ ಯಾತ್ರೆ ಮಾಡ್ದೋ, ಹಿಂಗೆಲ್ಲ ಕೂಡ ಯಾತ್ರೆ ಮಾಡಿ ನಿಮ್ಮ ಹತ್ರ ಎಲ್ಲ ಹೋಗ್ಕೊಂಡು ಬಂದೋ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು. ಈಗ ಎಷ್ಟು ಡ್ಯಾಮ್ಗಳಿದೆ ಲೆಕ್ಕ ಹಾಕಿ, ಇಲ್ಲ ಪವರ್ ಸೆಂಟರ್ಗಳಿದೆ ಲೆಕ್ಕ ಹಾಕಿ, ಇಲ್ಲ ಬ್ಯಾಂಕ್ ರಾಷ್ಟ್ರೀಕರಣದ ವಿಚಾರ ಲೆಕ್ಕ ಹಾಕಿ. ನಮ್ಮ ಬ್ಯಾಂಕ್ಗಳೆಲ್ಲ ಕಾರ್ಪೊರೇಷನ್ ಬ್ಯಾಂಕು, ವಿಜಯ ಬ್ಯಾಂಕು ಎಲ್ಲ ಇದ್ವಲ್ಲ, ಒಂದು ಬ್ಯಾಂಕ್ ಬಿಟ್ಟು ಎಲ್ಲ ಬ್ಯಾಂಕು ಈಗ ತಗೊಂಡು ಹೊಂಟೋದ್ರು, ಮರ್ಜ್ ಮಾಡಿಬಿಟ್ರು. ಅದನ್ನ ಯಾರು ಮಾಡಿದ್ದು? ಕಾಂಗ್ರೆಸ್ ಅವರು. ನಮ್ಮ ಮಂಗಳೂರಲ್ಲಿ ಹುಟ್ಟಂತ ಬ್ಯಾಂಕು ಇವತ್ತು ಒಂದು ಬ್ಯಾಂಕು ಕೂಡ ಇಲ್ಲ. ಇವತ್ತು ಈ ದೇಶಕ್ಕೆ ಉಳುನ್ಗೆ ಭೂಮಿ ಯಾರು ತಂದ್ರು? ದೇವರಾಜ ಅರಸು, ಇಂದಿರಾ ಗಾಂಧಿ ತೆಗೆದುಕೊಂಡು ಬಂದ್ರು. ಮೊನ್ನೆ ಹೋದ್ಸತಿ UPA ಸರ್ಕಾರ ಬಂದಾಗ ಅರಣ್ಯ ಕಾಯ್ದೆ ತಂದು ಫಾರೆಸ್ಟ್ STಗಳಿಗೆಲ್ಲ ಸಕ್ರಮ ಮಾಡಬೇಕು ಅಂತೇಳಿ ತೆಗೆದುಕೊಂಡು ಬಂದು 3 ತಲೆಮಾರು ಜನರಲ್ಗೆ 1 ತಲೆಮಾರು ಇದ್ದೆ. ಆಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಾನು ದೇಶಪಾಂಡೆ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಇದ್ದೋ. ಆಗ ತೀರ್ಮಾನ ಮಾಡ್ದೋ, ಈಗ ಬರೀ ಟ್ರೈಬಲ್ಗೆ ಅಂತ 3 ತಲೆಮಾರು, ಇದು 1 ತಲೆಮಾರು, 3 ತಲೆಮಾರು ರೆಗ್ಯುಲರ್ ಅವ್ರಿಗೆ ಅಂತೇಳಿ ನಾವು ಹೇಳಿದ್ದೇವೆ. ಆದ್ರೆ ಮುಖ್ಯಮಂತ್ರಿಗಳ ಹತ್ರ ಒತ್ತಡ ಮಾಡಿ ನಾವು ಏನು ಆದೇಶ ಮಾಡಿಸ್ತೋ, ಯಾರಿಗೂ ಕೂಡ ಒಕ್ಕಲನ್ನ ಎಬ್ಬರಿಸಬಾರ್ದು. ಯಾವುದೇ ಆಗ್ಲಿ ರೈತ ಫಾರೆಸ್ಟ್ ಅಲ್ಲಿ ಇದ್ರೆ
ಅವನು ಉಳ್ಕೊಂಡು ಹೋಗ್ಬೇಕು, ಅವನಿಗೆ ರಕ್ಷಣೆ ಕೊಡಬೇಕು ಅಂತ ಬಿಜೆಪಿಯವರು ಮಾಡಿದ್ರ? ಕಾಂಗ್ರೆಸ್ ಪಾರ್ಟಿ ಮಾಡ್ದೋ. ಅದಕ್ಕೂ ಕೂಡ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೂ ಕೂಡ ಒಂದೇ ತಲೆಮಾರದಲ್ಲಿ ಈ ನಮ್ಮ ಬಡವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ರಕ್ಷಣೆ ಮಾಡಿ ಕಾನೂನು ಅಡಿಯಲ್ಲಿ ಇವತ್ತೇನು ಕಾನೂನು ಇದೆ ಆ ಕಾನೂನಿಗೆ ಇನ್ನ ಒಂದು ಶಕ್ತಿ ಕೊಟ್ಟು ಆ ಎಲ್ಲ ಅರಣ್ಯ ಭೂಮಿಲಿ ಇರುವಂತ ಎಲ್ಲ ರೈತರು ಕೂಡ ಪಟ್ಟ ಕೊಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಇದು ಗಮನದಲ್ಲಿಟ್ಕೊಳ್ಳಿ. ನಮ್ಮ ಒಬ್ಬ ಯುವ ನಾಯಕ ಹೋರಾಟ ಮಾಡ್ತಾ ಇದ್ದಾನೆ ನಿಮ್ಗೋಸ್ಕರ. ಯಾರು? ರವೀಂದ್ರ ನಾಯಕ್. ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ. ಅವನು ನಾವು ಗುರುಸ್ತೀವಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವತ್ತು ಯಾರು ದುಡಿತಾರೆ, ಎಲ್ಲಿ ಶ್ರಮ ಇದೆಯೇ ಅಲ್ಲಿ ಫಲ ಇದೆ. ಇವತ್ತು ಡ್ಯಾಮ್ಗಳು, ಎಷ್ಟು ಡ್ಯಾಮ್ಗಳಿದೆ ಈ ದೇಶದಲ್ಲಿ? ಏನಾದ್ರು ಒಂದು ಡ್ಯಾಮು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಯಾರು ಕಟ್ಟಿದ್ರ? ಪವರ್ ಸೆಂಟರ್ಗಳಿದೆ, ವಿದ್ಯುತ್ ಶಕ್ತಿ. ನಾನು ಪಾವಗಡದಲ್ಲಿ ಒಂದೇ ಕಡೆ 2400 ಮೆಗಾವ್ಯಾಟ್ ಮಾಡಿದೆ. 22,000 ಮೆಗಾವ್ಯಾಟ್ ನಾನು ಇಳಿದಾಗ ಮೊದಲಿದ್ದು 10,500 ಮೆಗಾವ್ಯಾಟ್. 6 ಗಂಟೆಯಿಂದ 7 ಗಂಟೆ ಮಾಡ್ದು. ಹಿಂದೆ ಪವರ್ನ ಫ್ರೀಯಾಗಿ ಕೊಟ್ಟದ್ದು ಯಾರು? ಕಾಂಗ್ರೆಸ್ ಸರ್ಕಾರ ಎಲ್ಲ ರೈತರಿಗೆ ಕೊಟ್ಟದ್ದು. ಬಿಜೆಪಿಯವರು ಇಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ರ? ಈಗ ಹಿಂದೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇತ್ತು, ಆಹಾರ ಬದ್ಧತೆ ಕಾಯ್ದೆ, ಯಾರು ಕೂಡ ಉಚಿತವಾಗಿ ಅಕ್ಕಿ ಕೊಡ್ಲಿಕ್ಕೆ ಆಹಾರ ಬದ್ಧತೆ ಕಾಯ್ದೆ ಸಿದ್ದರಾಮಯ್ಯನವರ ಜವಾಬ್ದಾರಿ ತೆಗೆದುಕೊಂಡು ಫ್ರೀಯಾಗಿ 2 ರೂಪಾಯಿಯೂ ಬೇಡ ಅಂತೇಳಿ 5 kg ಅಕ್ಕಿ ಕೊಡಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡಿದ್ರು. ಶಿಕ್ಷಣಕ್ಕೋಸ್ಕರ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು, PUC ವರೆಗೂ ಕೊಡಬೇಕು, ಹೆಣ್ಮಕ್ಳಿಗೆ ಡಿಗ್ರಿವರೆಗೂ ಕೊಡಬೇಕು ಅನ್ನೋದನ್ನ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂತು. ಹಂಗೆ ಇವತ್ತು ಎಲ್ಲ ತರದ ಕೆಲವು ಹಳ್ಳಿಗಳಲ್ಲಿ ಉದ್ಯೋಗ ಇಲ್ಲ. ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ನರೇಗಾ ಮಹಾತ್ಮ ಗಾಂಧೀಜಿ ಮನ್ರೇಗಾ ಅಂತ ಮಾಡಿ ಇವತ್ತು ಎಲ್ಲರೂ ಕೂಡ ಉದ್ಯೋಗವನ್ನು ಕೊಡಬೇಕು, ಕೂಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅಲ್ಲರಿ, ಇಂಥ ದೊಡ್ಡ ಬರಗಾಲ ಬಂತಲ್ಲ, ಈ ಬರಗಾಲದಲ್ಲಿ 100 ದಿನ ಇರೋದನ್ನ 150 ದಿನ ಮಾಡ್ಬೇಕು ಅಂತಿದೆ. ಮಾಡಿದ್ರ ಬಿಜೆಪಿಯವರು? ನಮಗೆ ಕೊಡಬೇಕಾದ ದುಡ್ಡನ್ನ ಕೊಡಕ್ಕಾಗ್ಲಿಲ್ಲ, ನಮ್ಗೇನ್ ಕೊಡ್ಬೇಕಾದ್ ಕೊಡಕ್ಕಾಗ್ಲಿಲ್ಲ. ಕೊನೆಗೆ DK ಸುರೇಶ್ ಹೋಗಿ ಹೋರಾಟ ಮಾಡಿದ್ರು, ಪಾರ್ಲಿಮೆಂಟ್ ಅಲ್ಲಿ ಇರೋರು ಒಬ್ರೇ. ಬಿಜೆಪಿಯವರು ಯಾರು ಬಾಯಿ ತೆಗಿಲಿಲ್ಲ, ಒಬ್ರು ಕೂಡ ಮಾತಾಡ್ಲಿಲ್ಲ. ಕೊನೆಗೆ ನಾವೆಲ್ಲ MLAಗಳು, ದೇಶಪಾಂಡೆ, ನಾನು, ನಿಮ್ಮ ನಾಯಕರು, ನಿಮ್ಮ MLA ಅವರು ಎಲ್ಲರೂ ಕೂಡ ಬೆಂಗಳೂರು, ನಿಮ್ಮ ಜಿಲ್ಲೆ ಎಲ್ಲ MLAಗಳು ಎಲ್ಲರೂ ಕೂಡ ಬಂದಿದ್ರು. ಭೀಮಣ್ಣ ಬಂದಿದ್ರು, ಸತೀಶ್ ಶೇಲ್ ಬಂದಿದ್ರು, ಮೊಳಕಾಳು ವೈದ್ಯ ಬಂದಿದ್ರು, ದೇಶಪಾಂಡೆ ಅವರು ಬಂದಿದ್ರು. ಎಲ್ಲ MLAಗಳೆಲ್ಲ ನಾವೆಲ್ಲ ಹೋಗಿ ಹೋರಾಟ ಮಾಡಿ ಧರಣಿ ಕೂತ್ಕೊಂಡು ನಾವು ಇವತ್ತು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಡೆಲ್ಲಿಗೆ ಹೋರಾಟ ಮಾಡ್ದು. ಕೊನೆ ಕೋರ್ಟಲ್ಲಿ ಹಾಕ್ದು. ಈ ಕೋರ್ಟಲ್ಲಿ 6 ತಿಂಗಳಾದ್ಮೇಲೆ ಉಗಿದು ಅವ್ರಿಗೆ 3,000 ಕೋಟಿನ, ನಾವು ಕೇಳಿದ 18,000 ಕೋಟಿ, 3,000 ಕೋಟಿ ಕೊಟ್ಟವ್ರೆ. 50,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಗಿದೆ. ಇವತ್ತು ಎಲ್ಲ ಬರಗಾಲ, 200 ಚಿಲ್ಲರೆ ಇದು ತಾಲೂಕುಗಳು ಬರಗಾಲ. ಕೇಂದ್ರ ಸರ್ಕಾರ ಯಾವುದು ಸಹಾಯ ಮಾಡಲಿಲ್ಲ. ಅದಕ್ಕೆ ನಾವು ಇವತ್ತು ಕೇಳ್ತಾ ಇದ್ದೀವಿ, ಆ ಸರ್ಕಾರ ಸತ್ತೋಗಿದೆ. ಜನರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ. ಈ ಕೊರೋನಾ ಬಂದಿತ್ತು, ನಾನು ಸಿದ್ದರಾಮಯ್ಯನವರು, ದೇಶಪಾಂಡೆ ಅವರೆಲ್ಲ ಹೋಗಿದ್ದು ವಿರೋಧ ಪಕ್ಷದ ಇದು ನಾಯಕರಾಗಿ ಸಿದ್ದರಾಮಯ್ಯನವರು, ನಾನು ಪಕ್ಷದ ಅಧ್ಯಕ್ಷನಾಗಿ ಕೇಳ್ದೋ ಯಾರನ್ನ, ಇವ್ರನ್ನ, ನಮ್ಮ ಯಡಿಯೂರಪ್ಪನ ಕೊಡ್ರಿ, ಬಡವರಿದ್ದಾರೆ, ಬೀದಿ ವ್ಯಾಪಾರದವರಿದ್ದಾರೆ, ಬಟ್ಟೆ ಒಲೆಯವರಿದ್ದಾರೆ, ಬಟ್ಟೆ ಒಗೆಯವರಿದ್ದಾರೆ, ಸವಿತಾ ಸಮಾಜದವರಿದ್ದಾರೆ, ಆಚಾರ್ಯಗಳಿದ್ದಾರೆ, ಡ್ರೈವರ್ಗಳಿದ್ದಾರೆ, ಅವ್ರಿಗೆಲ್ಲ ಒಂದು 10,000 ರೂಪಾಯಿ ಕೊಡ್ರಿ, ದುಡ್ಡಿದೆ ಕೊಡ್ರಿ, ಜೀವನ ಮಾಡ್ಲಿ. ಎಲ್ಲ ಅಂಗಡಿ ವ್ಯಾಪಾರಗಳೆಲ್ಲ ಮುಚ್ಚೋಗಿದೆ ಅಂತ ಕೇಳ್ದಿ. ಒಬ್ರಿಗೂ ಕೂಡ ಅಷ್ಟಿರ್ಲಿಲ್ಲ. ಕೊನೆಗೆ 5,000 ಕೊಡೋದನ್ನ ತೀರ್ಮಾನ ಮಾಡಿ ಒಂದು 10 ಜನ ಕೊಟ್ರು, ಮಿಕ್ಕಿದ್ ಬಿಟ್ಬಿಟ್ರು. ಎಷ್ಟು ಹೋರಾಟ ಮಾಡ್ದೋ. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು 22 ಲಕ್ಷ ಕೋಟಿ ಕೊಟ್ಟಿದ್ದೀನಿ ಅಂತ. ಯಾರಿಗಾರು ಬಂತ ದುಡ್ಡು? ಯಾರಿಗೂ ಬರ್ಲಿಲ್ಲ. ಕೊನೆಗೆ ಕೊರೋನಾ ಏನ್ ಆಯ್ತು, ಎಷ್ಟು ಜನ ಪಾಪ ಆಕ್ಸಿಜನ್ ಇಲ್ಲದೆ ಸತ್ತೋದ್ರು. ಚಾಮರಾಜನಗರದಲ್ಲಿ ನೋಡಿದ್ರಲ್ಲ ಎಷ್ಟು ಜನ ಸತ್ರು. ಈ ರಾಜ್ಯದಲ್ಲಿ 4 ಲಕ್ಷ ಚಿಲ್ಲರೆ ಜನ ಸತ್ರು.
ಪರಿಹಾರ ಏನು ಹೋರಾಟ ಮಾಡ್ದೆ ನಾವು, ಕೆಲವರು ಪರಿಹಾರ ಕೊಟ್ಟರು, ಕೆಲವರು ಕೊಡ್ಲಿಲ್ಲ, ಸರ್ಟಿಫಿಕೇಟೇ ಕೊಡ್ಲಿಲ್ಲ ಕೊನೆಗೆ. ಈಗ ಅದೇನು ಆಕ್ಸಿಜನ್ ಇದನ್ನ ಕೊಡ್ತೀನಿ ಅಂತ ಆಮೇಲೆ ಕೊನೆಗೆ ಹೇಳಿದ್ರು 21 ದಿನದಲ್ಲಿ ನೀವೆಲ್ಲ ದೀಪ ಹಚ್ಚಿ ಚಪ್ಪಾಳೆ ಹೊಡೀರಿ, ಎಲ್ಲ ಮಂಗಳಮಯ ಆಗೋಯ್ತದೆ ಅಂತೇಳಿ ನಿಮ್ ಕೈಲೆಲ್ಲ ದೀಪ ಹಚ್ಚಿದ್ರು. ಏನಾಯ್ತು? ಕೊನೆಗೆ ಅದೇನು ಔಷಧಿ ಕೊಡ್ತೀನಿ ಅಂತ ಕೊಟ್ರಪ್ಪ, ಲಸಿಕೆ ಕೊಡ್ತೀನಿ ಅಂತ ಕೊಟ್ರು. ನಾನು ಇವತ್ತು ಬೆಳಗ್ಗೆ ನನಗೆ ಯಾರೋ ಒಂದು ರಿಪೋರ್ಟ್ ಕೊಟ್ರು, ಕೋವಿಡ್ ಸೈಡ್ ಎಫೆಕ್ಟ್ ಆಗ್ಬಿಟ್ಟು ಕೊನೆಗೆ ಇದರಿಂದ ಬಹಳ ಸಾವಾಗ್ತಾ ಇದೆ ಅಂತೆ. ಇದರಲ್ಲೂ ಕೂಡ ಈ ಕಂಪ್ನಿಯವರು ಕೂಡ ಮೊನ್ನೆ ಎಲೆಕ್ಷನ್ ಬಾಂಡ್ಗೆ ದುಡ್ಡು ಕೊಟ್ಬಿಟ್ಟವ್ರೆ, ಲಂಚ ಕೊಟ್ಬಿಟ್ಟವ್ರೆ. ಇದ್ರ ಬಗ್ಗೆ ಒಂದು ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಯಾರ್ಯಾರಿಗೆ ಇದನ್ನ ತಗೊಂಡ್ರು, ಆಕ್ಸಿಜನ್ ಕೊಟ್ರಲ್ಲ, ಇಂಜೆಕ್ಷನ್ ತಗೊಂಡ್ರಲ್ಲ, ಅದಕ್ಕೆಲ್ಲರಿಗೂ ಫೋಟೋ, ಸತ್ತವ್ರಿಗೆ ಯಾಕೆ ಫೋಟೋ ಹಾಕ್ಲಿಲ್ಲ? ಸತ್ತ ಮೇಲೆ ಮೋದಿಯವ್ರ ಫೋಟೋ ಹಾಕಿದ್ರಲ್ಲ ಯಾರ್ಯಾರು ಕೊಟ್ಟವ್ರು ಅಂತ. ಹಂಗೆ ಈ ಸಂದರ್ಭದಲ್ಲಿ ಏನಿಲ್ಲ, ಬಡವರಿಗೋಸ್ಕರ ಏನಾದ್ರು ಒಳ್ಳೆ ಕೆಲಸ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ. ಈಗ ಆರಾಧನಾ ಸ್ಕೀಮ್ ನಮ್ಮ ಬಂಗಾರಪ್ಪನವ್ರ ಕಾಲದಲ್ಲಿ ಈ ಹಳ್ಳಿ ದೇವಸ್ಥಾನಗಳೆಲ್ಲ ಸಣ್ಣ ಸಣ್ಣ ದೇವಸ್ಥಾನಕ್ಕೆಲ್ಲ ದುಡ್ಡು ಕೊಡುವಂತ ಒಂದು ಸ್ಕೀಮು. ಯಾರೋ ಹಿಂದೆ ಈಗ ದೇವಸ್ಥಾನ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ನಾವೇನು ಹಿಂದೂಗಳಲ್ವಾ? ದೇಶಪಾಂಡೆ ಹಿಂದೂ ಅಲ್ವಾ? ಸಿದ್ದರಾಮಯ್ಯನವ್ರು ಹಿಂದೂ ಅಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಅಲ್ವಾ? ನಾವೇನ್ ದೇವಸ್ಥಾನ ಕಟ್ಲಿಲ್ವೇ? ನಾವು ದೇವಸ್ಥಾನಕ್ಕೆ ಒಳ್ಳೇದು ಮಾಡೋದಿಲ್ವೇ? ನಮ್ ಧರ್ಮ ನಾವು ಕಾಪಾಡ್ಕೊಂಡು ಬರ್ಲಿಲ್ವೇ? ಆವತ್ತಿನ ಕಾಲದಲ್ಲೇ ಬಂಗಾರಪ್ಪನವರು ಹಳ್ಳಿ ದೇವಸ್ಥಾನಕ್ಕೆ, ಮಾರಮ್ಮ, ಕೆಂಪರಮ್ಮ, ಇನ್ನೊಂದು ಆ ದೇವ್ರಿ, ಕಾಳಿ ದೇವಿ, ಬಸವಣ್ಣ ದೇವಸ್ಥಾನಕ್ಕೆ ಎಲ್ಲ ಕೂಡ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇವರೇನು ಹೊಸ್ದಾಗಿ ಮಾಡಿದ್ರ? ಹೊಸ್ದಾಗೇನು ಮಾಡಿದ್ರ? ನಾವು ಹೇಳ್ತಾ ಇದ್ದೀವಿ, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ನೀವು ಧರ್ಮದಲ್ಲಿ ರಾಜಕಾರಣ ಇರಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ಆಶ್ರಯ ಮನೆ ಯಾವ ಕಾಲದಲ್ಲಿ ಆಯ್ತು? ಮೊದಲಿಂದ ಕೂಡ ಇದೆ, ಅದಕ್ಕೆ ಹೆಸರು ಬಂದಿದ್ದು ಬಂಗಾರಪ್ಪನವ್ರ ಕಾಲದಲ್ಲಿ. ಮನೆ ಕೊಡುವಂಥದ್ದು, ಸೈಟ್ ಕೊಡುವಂಥದ್ದು. ನಿಮ್ಗೆ ಹೇಳೋದು ಇಷ್ಟೇ, ಬಿಜೆಪಿಯವ್ರ ಕಾಲದಲ್ಲಿ ಯಾವ್ದಾರು ಒಂದು ಸಣ್ಣ ಕೆಲಸ ನಿಮ್ಗೆ ಅನುಕೂಲ ಆಗೋಂಥದ್ದು ನಿಮ್ಮ ಬದುಕಿಗೆ ಅವ್ರೇನಾದ್ರು ಭಾವನೆ ಮೇಲೆ ಮಾತಾಡ್ತಾ ಇದ್ದಾರೆ, ನಾವು ಬದುಕಿನ ಮೇಲೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವತ್ತು ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ, ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಅದೇ ನಮ್ಗೆ ಭಗವದ್ಗೀತೆ, ಅದೇ ನಮ್ಗೆ ಬೈಬಲ್ಲು, ಅದೇ ನಮ್ಗೆ ಕುರಾನು, ಈ ನಮ್ಮ ಸಂವಿಧಾನ. ಇದನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ನಾಯಕರುಗಳು ಹೇಳಿದ್ರು, ಈಗ ನಾವು ಹೋರಾಟ ಮಾಡಿದ ತಕ್ಷಣ ಏನಾಯ್ತು? ನಿಮ್ಗೆ ಕಷ್ಟ ಆಗ್ತಾ ಇದೆ, ಬೆಲೆ ಏರಿಕೆ ತತ್ತರಿಸ್ಕಾಗ್ತಾ ಇದೆ, ಬೆಲೆ ಗಗನಕ್ಕೆ ಹೋಗಿದೆ, ಆದಾಯ ಕಡಿಮೆ ಆಗಿದೆ. ಎಲ್ಲ ನನ್ನ ತಾಯಂದಿರು ಕೇಳ್ದೋ, ಏನ್ರಮ್ಮ ಅಂತ ಕೇಳ್ದೋ. ಅಣ್ಣ ಆಯ್ತಾ ಇಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲಿ ಮಕ್ಕಳು ಹೋಗ್ಬೇಕಾದ್ರು ಆಗ್ತಾ ಇಲ್ಲ, ಎಲ್ಲ ಬೆಲೆ ಜಾಸ್ತಿ ಆಗೋಯ್ತು. ಗ್ಯಾಸ್ ಬೆಲೆ 445 1100 ಆಗೋಯ್ತು. ಎಣ್ಣೆ ಬೆಲೆ, ಉಪ್ಪಿನ ಬೆಲೆ, ಸೋಪ್ ಬೆಲೆ, ಎಲ್ಲ ಬೆಲೆಗಳು ಜಾಸ್ತಿ ಆಯ್ತು. ಎಣ್ಣೆ ಅಂದ್ರೆ ನಿಮ್ಮೆಣ್ಣೆ ಅಲ್ಲ, ಇವ್ರ ಎಣ್ಣೆ ಎಲ್ಲ ಜಾಸ್ತಿ ಆಗೋಯ್ತು. ಇದಕ್ಕೇನ್ ಮಾಡ್ಬೇಕು ಅಂತ ಕೇಳ್ದೋ, ಏನಾದ್ರು ಸಹಾಯ ಮಾಡಿ ಅಂತದ್ದು. ಅದಕ್ಕೆ ತೀರ್ಮಾನ ಮಾಡ್ದೋ, ಗೃಹಲಕ್ಷ್ಮಿ ಹೆಣ್ಣು ಕುಟುಂಬದ ಕಣ್ಣು, ಆ ತಾಯಿಂದಿರಿಗೆ ಸಹಾಯ ಮಾಡ್ಬೇಕು ಅಂತೇಳಿ 2,000 ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ದೋ. ಎಷ್ಟೋ? 2,000 ರೂಪಾಯಿ ಕೊಡ್ಬೇಕು ಅಂತ ಮಾಡ್ದೋ. ಬೆಳಗಾಮಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರ ದೇವಸ್ಥಾನ ನಿಮ್ ಜಿಲ್ಲೆಯಲ್ಲಿ ಇದೆ. ಅವರು ಎಲ್ಲಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿದ್ರಲ್ಲ ಜಾಗ, ಆ ಜಾಗಕ್ಕೆ ಹೋದೋ ಆಯ್ತಿರಿ, ಆ ಜಾಗಕ್ಕೆ ಹೋದೋ. ನೋಡಿ ಅಲ್ಲೆಲ್ಲ ಸೌಂಡ್ ಕೇಳ್ತಾ ಇಲ್ವಂತೆ ನೋಡಿ, ಅಲ್ಲೆಲ್ಲ ಸೌಂಡ್ ಕೇಳ್ತಾ ಇಲ್ಲ, ಕೇಳಿ. ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಜಾಗಕ್ಕೆ ಹೋದೋ. ಅಲ್ಲಿ ಹೋಗಿ ಪೂಜೆ ಮಾಡ್ಬಿಟ್ಟು ಇವತ್ತು 2,000 ಅಲ್ಲಿ ನೋಡಿ ಫೋಟೋ ಬರ್ತಾ ಇಲ್ವಂತೆ ನೋಡ್ರಿ, ಅಲ್ಲೆಲ್ಲ ಸ್ಕ್ರೀನ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವೇನಯ್ಯ? ಸ್ಕ್ರೀನ್ ಬರ್ತಾರೆ, ಆಯ್ತು ಬರ್ತಾರೆ, ಸುಮ್ಮನೆ ರೀ. ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಿ ಹೋಗಿ ಗೃಹ ಜ್ಯೋತಿ ಬರಬೇಕು ಅಂತ ತೀರ್ಮಾನ ಮಾಡ್ದೋ. 200 ಯೂನಿಟ್ ಕರೆಂಟು, 200 ಯೂನಿಟ್ ಕರೆಂಟ್ ಉಚಿತ, 2,000 ರೂಪಾಯಿ ಖಚಿತ. ಇದಾಗಿದೆಯೋ ಇಲ್ಲೋ? ದಯವಿಟ್ಟು ಯಾರ್ಯಾರಿಗೆ ಕರೆಂಟ್ ಫ್ರೀ ಆಗಿ ಸಿಗ್ತಾ ಇದೆ, 2,000 ಬರ್ತಾ ಇದೆ, ಕೈ ಎತ್ತಿ ನೋಡೋಣ. ಬಹಳ ಸಂತೋಷ ಆಗ್ತಾ ಇದೆ. ಮುಖ್ಯಮಂತ್ರಿಗಳಿಗೂ ನಮಗೂ ನೆಮ್ಮದಿ ಬರ್ತಾ ಇದೆ, ನಿಮ್ಗೆಲ್ಲ ತಲುಪ್ತಾ ಇದೆ ಅಂತ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಯಾರು ಕೂಡ ಉಪಕಾರ ಸ್ಮರಣೆ ಇಟ್ಕೊಂಡಿರ್ತಾರೆ. ಹೆಣ್ಣು ಮಕ್ಕಳು ಅನ್ನ ಭಾಗ್ಯದ ಬಗ್ಗೆ ದೇಶಪಾಂಡೆ ಮಾತಾಡಿದ್ದಾರೆ. ಯುವಕರಿಗೆ ಕೊನೆಗೆ ಲಾಸ್ಟ್ ಅಲ್ಲಿ ತೀರ್ಮಾನ ಮಾಡ್ದು, ಪಾಪ ಹೆಣ್ಮಕ್ಳಿಗೆ ಇವತ್ತು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಇಂಥ ಕಾರ್ಯಕ್ರಮಗಳು. ಎಲ್ಲ ನನ್ನ ತಾಯಿಂದಿರು ದೇವಸ್ಥಾನಕ್ಕೆ ಹೋಗ್ಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕುಕ್ಕೆಗೆ ಹೋಗ್ಬೇಕು, ಬೆಂಗಳೂರಿಗೆ ಬರಬೇಕು, ಎಲ್ಲ ಕಡೆ ಹೋಗ್ಬೇಕು. ಈ ಕೋವಿಡ್ ಬಂದಾಗ ಏನಾಗೋಯ್ತೋ, ನಾನು ಮನೇಲಿ ಕೂತಿದ್ದೆ,
ಏನೆಲ್ಲ ಪಾಪ ಎಲ್ಲ ವಾಪಸ್ ಊರಿಗೆ ಹೋಗಿ ಏನು ಹೊಟ್ಬಿಟ್ರು. ಬಸ್ ಚಾರ್ಜ್ ಕಾಸಿಲ್ಲ, 1ಕ್ಕೆ 3 ಮಾಡ್ಬಿಟ್ರು. ಯಡಿಯೂರಪ್ಪನವ್ರ ಕಾಲದಲ್ಲಿ 1ಕ್ಕೆ 3 ಮಾಡ್ಬಿಟ್ರು. ನಾನು ಅದಕ್ಕೆ ತೀರ್ಮಾನ ಮಾಡಿದೆ, ಸಿದ್ದರಾಮಯ್ಯ ಹತ್ರ ಮಾತಾಡಿದೆ, ಕೇಳಿದೆ ಏನ್ ಮಾಡೋದು ಅಂತ. ಇಬ್ರು ಮಾತಾಡ್ಕೊಂಡು ಯಾರ ಹತ್ರನೋ ದುಡ್ಡು, ಅವರೆಲ್ಲ ಈ ದೇಶಕ್ಕೋಸ್ಕರ, ದೇಶವನ್ನ ಕಟ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ಕೂಲಿಗೆ. ಅವ್ರು ವಾಪಸ್ ಊರಿಗೆ ಹೋಗ್ಬೇಕು, ಮನೆಗೆ ಕಳಿಸ್ಬೇಕು. ಯಾರ ಹತ್ರ ದುಡ್ಡು ಇಸ್ಕೋಬೇಡಿ, ನಾನೇ ಕೊಡ್ತೀನಿ KPCC ಇಂದ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಒಂದು ಚೆಕ್ ಕೊಟ್ಟು ಎಲ್ಲಾನು ವಾಪಸ್ ಊರ್ ಕಳ್ಸದ್ನೋ ಇಲ್ಲೋ? ಎಲ್ಲ ಬಂದ್ರೋ ಇಲ್ಲೋ? ಎಲ್ಲ ಊರಿಗೆ ಬಂದು ಸಹಾಯ ಮಾಡಿದೆ. ಅಲ್ಲ ರೀ, ಇಂಥ ಒಂದು ಮಾನವೀಯತೆ ಕೆಲಸ ಮಾಡಕ್ ಆಗ್ಲಿಲ್ಲ, ಇವತ್ತು ಓಟ್ ಕೇಳಕ್ ಬಂದಿದ್ದೀರಿ. ಇವತ್ತು ಅದಕ್ಕೆ ಜನ, ನನ್ನ ತಾಯಂದಿರು ಈ ಜಿಲ್ಲೆಯಿಂದ ಹಿಡಿದು ಇಡೀ ರಾಜ್ಯದಲ್ಲೇ ಏನ್ ಡಬಲ್ ಇಂಜಿನ್ ಸರ್ಕಾರ ಏನ್ ಕೊಡಬಾರ್ದ ಮಾಡ್ತಾರೆ ಅಂತೇಳಿ ಕಾಯ್ಕೊಂಡಿದ್ರು. 136 ಸೀಟ್ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ರು. ಎಲೆಕ್ಷನ್ ಬಂದಿದೆ, ಎಲ್ಲೋ ನಿಮ್ ಜಿಲ್ಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಂದಿದೆ. ಕೊನೆಗೆ ಎಲ್ಲ ಕಡೆ ಹೋಗಿದ್ದೆ, ಒಂದ್ ಮಾತು ಹೇಳಿದ್ದೆ. ಏನ್ ಹೇಳಿದ್ದೆ ಗೊತ್ತಾ? ತೆನೆ ಕೆರೆಯಲ್ಲಿದ್ದರೆ, ಇದು ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದ್ಕೆ ಮೊದಲನೇ ದಿನ ಸಿದ್ದರಾಮಯ್ಯನವರು, ನಾನು, ಕೃಷ್ಣ ಬೈರೇಗೌಡ, ನಮ್ಮ ಮೊಳಕಾಲ್ ವೈದ್ಯ, ನಾವೆಲ್ಲ ಸೇರಿ ಕ್ಯಾಬಿನೆಟ್ಗೆ ಹೋಗಿ ಮೊದಲನೇ ದಿನನೇ ಈ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಜನರ ಋಣವನ್ನ ತೀರಿಸಬೇಕು, ಶಕ್ತಿಯನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಬಸವಣ್ಣನ ನಾಡಿನಲ್ಲಿ ನಾವಿದ್ದೇವೆ, ನಿಮಗೋಸ್ಕರ ಕುವೆಂಪು ನಾಡಿನಲ್ಲಿ ಇದ್ದೇವೆ. ಇದನ್ನ ಮಾತು ಉಳಿಸ್ಕೊಂಡು ಇವತ್ತು ಬಂದಿದ್ದೇವೆ. ಇದು ಗ್ಯಾರಂಟಿನ ಇಲ್ವಾ? ಈಗ ನಮ್ಮ ಪಕ್ಷ, ಕೇಂದ್ರ ಪಕ್ಷ ನೋಡಿ, ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕೊಟ್ಟ ಮಾತು ಉಳಿಸ್ಕೊಂಡಿದ್ದೇವೆ. ಭಾರತ ಮಟ್ಟದಲ್ಲೂ ಇಂಡಿಯಾ ಮಟ್ಟದಲ್ಲೂ ನಿಲ್ಲಿಸಬೇಕು. MP ಕ್ಯಾಂಡಿಡೇಟ್ ಗೆಲ್ಲಬೇಕು, ಇಂಡಿಯಾ ಗ್ರೂಪ್ ಗೆಲ್ಲಬೇಕು, ಗೆಲ್ತದೆ ಅಂತ ಹೇಳಿದ್ದೇವೆ. ಎಲ್ಲ ನನ್ನ ತಾಯಂದಿರಿಗೆ ಏನು ಗೃಹಲಕ್ಷ್ಮಿ ಆಯ್ತು, ನೆಕ್ಸ್ಟ್ ಬರ್ತಾ ಇದ್ದಾಳೆ. ಯಾರು ಬರ್ತಾ ಇದ್ದಾಳೆ? ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ. 24,000 ಗೃಹಲಕ್ಷ್ಮಿ. ಮಹಾಲಕ್ಷ್ಮಿ ಎಷ್ಟು ವರ್ಷಕ್ಕೆ? 1 ಲಕ್ಷ. 1 ಲಕ್ಷ ಹೆಣ್ಮಕ್ಳಿಗೆ 1 ಲಕ್ಷ. 1 ಲಕ್ಷ. ನನ್ನ ಯುವಕರಿಗೆ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಎಷ್ಟು? ಅವ್ರಿಗೆ 1 ಲಕ್ಷ ಸ್ಟೈಫಂಡು. 1 ಲಕ್ಷ ವರ್ಷಕ್ಕೆ ಟ್ರೈನಿಂಗು ಕೊಟ್ಟು, ಆಮೇಲೆ ಆರೋಗ್ಯ ವಿಚಾರದಲ್ಲಿ ಯಾರು ಹಾಸ್ಪಿಟ್ಲ್ ದುಡ್ಡು ಕಟ್ಟಂಗಿಲ್ಲ, 0 ಬಿಲ್ಲು. ಎಲ್ಲರಿಗೂ ಇನ್ಸೂರೆನ್ಸು, 25 ಲಕ್ಷ ರೂಪಾಯಿವರೆಗೂ ಇನ್ಸೂರೆನ್ಸು. ಎಲ್ಲರೂ ಕೂಡ ರೈತರ ಸಾಲ ಮನ್ನಾ, ಇವೆಲ್ಲ ಕೂಡ ನಾನು ಸಿದ್ದರಾಮಯ್ಯನವ್ರು ಹೆಂಗೆ ಗ್ಯಾರಂಟಿ ಸೈನ್ ಹಾಕ್ದೋ, ಚೆಕ್ ಸೈನ್ ಹಾಕ್ದೋ, ಹಂಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರಿಬ್ರು ಕೂಡ ಸೈನ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಎಲ್ಲ ನೋಡಿದ್ರು. ಈ ಜನರಿಗೆ ಸಹಾಯ ಮಾಡಬೇಕು, DK ನೀನು ಸಿದ್ದರಾಮಯ್ಯನವರು ಚೆಕ್ ಸೈನ್ ಹಾಕ್ಬೇಕು ಅಂತೇಳಿ ಪ್ರಿಯಾಂಕಾ ಗಾಂಧಿ ಅವರು ಇಬ್ರು ಕೈಯಲ್ಲಿ ಸೈನ್ ಹಾಕ್ಸಿದ್ರು. ಇವತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಕೂಡ ಶಿವಮೊಗ್ಗಕ್ಕೆ ಬಂದಿದ್ರು. ನಮ್ಮ ಬಂಗಾರಪ್ಪನವರ ಪುತ್ರಿ ಅಲ್ಲಿ ನಿಂತಿದ್ದಾಳೆ, ನಮ್ಮ ಹೆಣ್ಮಗಳು, ಅವಳು ಪ್ರಚಾರಕ್ಕೋಸ್ಕರ ಬಂದಿದ್ರು. ಇವತ್ತು ನಮ್ಗೆ ನಂಬಿಕೆ ಹೆಣ್ಮಕ್ಳ ಬಗ್ಗೆ, ಹೆಣ್ಣು ಕುಟುಂಬದ ಕಣ್ಣು, ಶ್ರೀ ಶಕ್ತಿ ತಂದು ಇವತ್ತು 6 ಜನ ಪಾರ್ಲಿಮೆಂಟ್ ಕಳಿಸ್ಬೇಕು, ನಿಮ್ಮ ಧ್ವನಿಯಾಗಿರ್ಬೇಕು ಅಂತೇಳಿ 6 ಜನ ಹೆಣ್ಮಕ್ಳಿಗೆ ಇವತ್ತು ಲೋಕಸಭೆಗೆ ಕಳಿಸ್ಬೇಕು ಅಂತೇಳಿ ನಾವು ಪ್ರತಿಜ್ಞೆ ಮಾಡಿ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ಅದಕ್ಕೆ ನೀವು ಆಶೀರ್ವಾದ ಮಾಡಬೇಕು ನಮ್ಮ ಅಭ್ಯರ್ಥಿಗೆ. ಆ ಹೆಣ್ಮಗಳು ನಾವಿಲ್ಲಿ ಕರ್ಸಿಲ್ಲ, ಯಾಕೆಂದ್ರೆ ಇದೆಲ್ಲ ಲೆಕ್ಕ ಕೊಟ್ಟು ಹಾಕ್ಬಿಡ್ತಾರೆ. ಎಲ್ಲ ಅಲ್ಲಿಂದ ಬಂದ್ಬಿಟ್ಟವ್ರೆ, ಎಲ್ಲ ಖರ್ಚೆಲ್ಲ ಹಾಕ್ಬಿಟ್ಟು ತೊಂದರೆ ಮಾಡ್ಬಿಡ್ತಾರೆ. ಅದಕ್ಕೆ ಅವ್ರ ಹೆಸರು ಹೇಳ್ತಾ ಇಲ್ಲ, ಅವ್ರ ಹಸ್ತದ ಗುರ್ತಕ್ಕೆ ತಾವು ಮತ ಕೊಡಬೇಕು, ಆಶೀರ್ವಾದ ಮಾಡಬೇಕು, ಪಾರ್ಲಿಮೆಂಟ್ ಕಳ್ಸಿಕೊಡ್ತಿರ್ತಾನೆ. ಆಮೇಲೆ ಬಹಳ ಸಂತೋಷ, ಆಮೇಲೆ ನಮ್ಮ ಹೆಬ್ಬಾರ್ ಮಗ ಕೂಡ ನಮ್ಮ ಪಾರ್ಟಿಗೆ ಸೇರಿದ್ದಾನೆ. ಅವನಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಬಹಳ ಸಂತೋಷ. ನಮ್ಮ ಹುಡುಗ ಎಲ್ಲ ಕಾರ್ಯಕರ್ತರೆಲ್ಲ ಒಗ್ಗಟ್ಟಿನಿಂದ ಸಹಾಯ ಮಾಡ್ತಾ ಇದ್ದೀರಿ, ತಿಳಿದು ಬಂದಿದೆ. ಬಹಳ ಸಂತೋಷ. ಒಗ್ಗಟ್ಟಿನಿಂದ ಇರೋಣ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಕೆಲಸ ಮಾಡೋದು ಪ್ರಗತಿ, ಈಗ ಯಶಸ್ಸು. ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಸ್ಬೇಕು. ನಿಮ್ಮ ಜೊತೆ ಇದ್ದೇವೆ, ತಾವು ಚಿಂತೆ ಮಾಡೋದು ಬೇಡ. ಸಣ್ಣ ಪಣ್ಣ ವಿಚಾರ ಇದೆಲ್ಲ ಬಗೆಹರಿಸ್ಕೊಳ್ಳೋಣ. ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿನ ಪಾರ್ಲಿಮೆಂಟ್ ಕೆಲಸನ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ
ಮಿಕ್ಕಿದ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನಿಮ್ಮ ಆಶೀರ್ವಾದ ಇರಲಿ. ಎಲ್ಲ ವರ್ಗ ಎಲ್ಲ ಸಮಾಜಕ್ಕೂ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೇವೆ. ಇವತ್ತು ಈ ಕ್ಷೇತ್ರದಲ್ಲೂ ಕೂಡ ಮುಂದಕ್ಕೆ ಕಾಂಗ್ರೆಸ್ ಧ್ವಜ ಹಾರ್ತದೆ, ಅದು ವಿಶ್ವಾಸ ಇರಲಿ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.